ಎನರ್ಜಿ ಎಲ್ಲ ನಿಮ್ಮಲ್ಲೇ ಇದೆ, ಎಲ್ಲ ಶಕ್ತಿ ನಿಮ್ಮಲ್ಲೇ ಇದೆ, ಎಲ್ಲ ಸಾಧನೆ ಸಿದ್ಧಿ ನೀವು ಏನು ಮಾಡಲಿಕ್ಕಿಲ್ಲ. ವಿವೇಕಾನಂದರು ಹೇಳ್ದಂಗೆನೆ ಏನು ಮಾಡಲಿಕ್ಕಿಲ್ಲ, ನಾನು ಹೇಳ್ತಿದ್ದೇನಲ್ವಾ, ಏನು ಮಾಡುವ ಅಗತ್ಯ ಇಲ್ಲ ನೀವು. ಬಟ್ ನಿಮಗೆ ತಲೆಗೆ ಹೋಗಿದೆ ಮಾಡಿದರೆ ಮಾತ್ರ ಆಗೋದು, ಕಷ್ಟಪಟ್ಟರೆ ಮಾತ್ರ ಹಣ ಬರೋದು, ಕಷ್ಟಪಡಬೇಕಂತ ಇಲ್ಲ. ನಮಗೆ ಫೀಡಿಂಗ್ ಆಗಿ ಮಾಡಿದ್ದಾರೆ ಎಲ್ಲ. ಇದನ್ನು ಅದು ಕ್ಲಾಸಲ್ಲಿ ಆದರೆ ನಮಗೆ ಡೀಟೇಲ್ ಆಗಿ ಹೇಳಲಿಕ್ಕೆ ಇಲ್ಲಿ ಟೈಮ್ ಬೌಂಡ್ ಇರ್ತದೆ, ಎಲ್ಲ ಫೀಡಿಂಗಲ್ಲಿ ಇರುವುದು. ಈಗ ರಜನಿಗಂತೂ ಟಿಕೆಟ್ ಕೊಡ್ತಿದ್ರು ಬಸ್ಸಲ್ಲಿ. ನಾವು ಏನು ಲೆಕ್ಕ ಹಾಕ್ತೇವೆ ನಮ್ಮ ಲೈಫಲ್ಲಿ, ನನಗೆ ತಿಂಗಳಿಗೆ 50,000 1,00,000 ಬರ್ತಾಯಿದೆ, ಅದು ಇಂಟು 12 ಮಾಡಿದರೆ 50,000 60 ಹೆಚ್ಚಾಯಿತು, 6 ಲಕ್ಷ ಆಯಿತು. ಸೊ 6 ಲಕ್ಷ ಇಂಟು 10 ಇಯರ್ಸ್ ಮಾಡಿದರೆ 60 ಲಕ್ಷ. ಸೊ ನಾನು ಯಾವಾಗ ಮನೆ ಕಟ್ಟೋದು, ಈ ರೀತಿ ನಾವು ಮಾಡ್ತೇವಲ್ಲ, ಇದು ನಾವು ಬರೋದು ಮಿಡ್ಲಲ್ಲಿ. ನಮ್ಮದೇ ಒಂದು ಲೆಕ್ಕಾಚಾರ ಬೇರೆ. ಅದಕ್ಕೆ ಏನು ಬೇಕಂತಿಲ್ಲ, ಅದಕ್ಕೆಲ್ಲ ಗೊತ್ತಿದೆ. ಇಷ್ಟು ಬ್ರಹ್ಮಾಂಡವನ್ನೆಲ್ಲ ಉತ್ಪತ್ತಿ ಮಾಡಿದೆ, ಏನೋ ಒಂದು ಇದೆ ಅಲ್ವಾ. ಈಗ ಒಂದು ಉದಾಹರಣೆಗೆ, ಒಂದು ನಾಯಿಯನ್ನು ಎತ್ತಿ ನೀರಿಗೆ ಹಾಕಿದ್ರೆ ಅದು ಈಜ್ತದೆ, ಮನುಷ್ಯನ ಎತ್ತಿ ಎಲ್ಲ ಪ್ರಾಣಿಯನ್ನು ಹಾಕಿದ್ರೆ ಈಜುತ್ತದೆ. ನಾವು ಹಾಕಿದ್ರೆ ಈಜುವುದಿಲ್ಲ, ಯಾಕಂದ್ರೆ ನಮ್ಗೆ ಗೊತ್ತಿದೆ ಈಜ್ಲಿಕ್ಕೆ ಗೊತ್ತಿಲ್ಲ. ನಮ್ಗೆ ಸತ್ರೆ ಮೇಲೆ ಬರ್ತದೆ, ಅದಕ್ಕೆ ಗೊತ್ತಿಲ್ಲ ಏನಕ್ಕೆ. ನೋಡಿ 40 ವರ್ಷ ಆಯ್ತಾ, ಶುಗರ್ ಬರ್ತು, BP ಬಂತು, ಬರ್ತದೆ. ಈ ಫುಡ್ ತಿಂದರೆ ಇದರಲ್ಲಿ ಇದುಂಟಂತೆ, ಇದರಲ್ಲಿ ಕ್ಯಾಲ್ಸಿಯಂ ಉಂಟಂತೆ. ನೋಡಿ ಈಗೆಲ್ಲ ಕ್ವಶನ್ ಮಾಡ್ತಾಯಿದ್ರಿ, ನೀವು ಕೂಡ ಮಾಡ್ತಾ ಇರ್ಬೋದು. ಯಾಕೆ ಬೇಗ ಇಷ್ಟೆಲ್ಲ ಮೆಡಿಕಲ್ ಮುಂದುವರಿದು ಕೂಡ ಸಾಮಾನ್ಯರ ವಿಷಯ ಬಿಟ್ಟು ದೊಡ್ಡ ದೊಡ್ಡ ಹೀರೋಗಳು ಅಥವಾ ಎಲ್ಲರೂ ಇಷ್ಟಿಷ್ಟು ದೊಡ್ಡ ಇದ್ದವರು, ಡಯಟಿಷಿಯನ್ಗಳು ದೊಡ್ಡ ದೊಡ್ಡ, ಯಾಕೆ ಅಷ್ಟು ಬೇಗ ಸಾಯ್ತಾರೆ ಅಂತೆಲ್ಲ ಕೇಳಿದರೆ, ನಾನು ಸ್ಟಡಿ ಮಾಡಿದ ಪ್ರಕಾರ ಯಾಕೆಂತೇಳಿದರೆ, ನಾನು ನನ್ನ ಬಾಡಿ ನನ್ನ ಮೈಂಡ್ ಮೇಲೆ ವರ್ಕ್ ಮಾಡ್ತಿರ್ತೇನೆ. ಸೊ ನನಗೇನು ಎಕ್ಸ್ಪೀರಿಯನ್ಸ್ ಇದೆ ಅದನ್ನು ಮಾತ್ರ ಮಾತಾಡೋದು ನಾನು. ಇಲ್ಲದಿದ್ದರೆ ನನಗೆ ಪುಸ್ತಕ ನೋಡಿ 1000 ಮಾತಾಡ್ಬೋದು. ಬೇಡ, ಇದೆಲ್ಲ ನನಗೆ ನೋಡಿದಾಗ ಮೈಂಡಿಗೆ ನಾವೇ ಫೀಡ್ ಮಾಡ್ತಾ ಇದ್ದೇವೆ. ಒಂದು ತಿನ್ನುವಾಗ ಅದು ಕೇಳಿದ್ದು ಪುಲಕೇಶಿ ಆಗಿರಬೇಕು, ಪುಲಕೇಶಿಗೆ ವಿಷ ಹಾಕಿಸಿದ್ರಂತೆ ಶತ್ರುಗಳು. ಯಾರ ಮೂಲಕ? ಅವ ಡೈಲಿ ಹೋಗ್ತಾ ಇದ್ದ ದೇವಸ್ಥಾನದಲ್ಲಿ ತೀರ್ಥ ಕೊಡುವ ಬ್ರಾಹ್ಮಣರನ್ನು ಹೆದರಿಸಿ ತೀರ್ಥ ಕೊಡಿಸಿದ್ರು, ಅದರಲ್ಲಿ ವಿಷ ಹಾಕಿ. ಪುಲಕೇಶಿ ರಾಜ ಅಲ್ವಾ, ಅವ್ರು ರಾಜ ಆಗಬೇಕಾದ್ರೆ ಅವನ ಹತ್ರ ಸ್ಪೆಷಾಲಿಟಿ ಇರಬೇಕು, ಅದಕ್ಕೆ ರಾಜ ಆಗಿದ್ದಾನೆ. ಆ ಅಬ್ಸರ್ವೇಷನ್ ಇರಬೇಕಲ್ವ ಅವನಿಗೆ. ಕೈಯಲ್ಲಿ ತೀರ್ಥ ಕೊಡುವಾಗ ಬ್ರಾಹ್ಮಣರ ಕೈ ನಡುಗ್ತಿದ್ದಂತೆ ಸ್ವಲ್ಪ. ಅವ ಅಬ್ಸರ್ವ್ ಮಾಡಿದ, ಯಾಕೆ ಹೇಳಿದ. ರಾಜ ಯಾಕೆ ಅಂತ ಕೇಳುವಾಗ ಇವರಿಗೆ ನಡಗಲಿಕ್ಕೆ ಸ್ಟಾರ್ಟ್ ಆಯಿತು. ಒಪ್ಪಿಕೊಂಡ್ರು, ವಿಷ ಹಾಕಿದ್ದೇನೆ, ಹೀಗೆ ತಪ್ಪಿದೆ, ಮನ ತಿನ್ನೋ ಕೆಲಸ ಮಾಡಿದೆ. ನೀವು ತೀರ್ಥ ಅಂತ ಕೊಟ್ರ ವಿಷ ಅಂತ ಕೊಟ್ರ? ನನಗೆ ತೀರ್ಥ ಕುಡಿದ್ರಂತೆ. ಅರ್ಥ ಆಯ್ತಲ್ವ? ಇದೆಲ್ಲ ನಾನು ಪ್ರಾಕ್ಟಿಕಲ್ ನೋಡಿದವಂಥದ್ದು. ಗಂಗಾ ನದಿಯಲ್ಲಿ ಒಬ್ಬರು ಸಾಧು, ಈಗ ಇದ್ದರಲ್ಲೂ ಗೊತ್ತಿಲ್ಲ, ನಾನು ನೋಡಿದ್ದೇನೆ ಅವರನ್ನು. ಅವರು ಇಷ್ಟು ನೀರಲ್ಲಿ ನಿಲ್ತಿದ್ರು, ಹರಿದ್ವಾರದಲ್ಲಿ ಇಷ್ಟು ನೀರಲ್ಲಿ. ಅವರು ಅದನ್ನೇ ಕುಡಿಯುವುದು, ಅಲ್ಲೇ ಸ್ನಾನ ಮಾಡೋದು, ಅಲ್ಲೇ ತಪಸ್ಸು ಮಾಡೋದು, ಎಲ್ಲ ಅಲ್ಲೇ ಮಾಡೋದು ಅವರು. ಸೈನ್ಸ್ ಪ್ರಕಾರ 1 ಚಮಚ ಗಂಗಾ ನದಿಯ ತೀರ್ಥದಲ್ಲಿ ನೀರಲ್ಲಿ ಎಷ್ಟೋ ಕ್ರಿಮಿಗಳಿದೆ ಅಂತೆ. ಅಂತ ಹೇಳಿದ್ರೆ ಕಂಟಿನ್ಯೂಸ್ಲಿ ನೀವು 10 ದಿನ 11 ದಿನ ಕುಡಿದರೆ ನಿಮ್ಗೆ ಇಂಥ ರೋಗ ಬರ್ತದೆ ಅಂತ ಸೈನ್ಸ್ ಹೇಳ್ತಾರೆ. ಅವರು ಎಷ್ಟೋ ವರ್ಷದಿಂದ ಹಾಗೆ ಮಾಡ್ತಿದ್ದಾರೆ, ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ಬಾಡಿಗೆ ಆ ಸಿಸ್ಟಮ್ ಇದೆ. ಈಗ ಹಂದಿ ಇದನ್ನೇ ತಿಂದು ಬಾಡಿ ಮಾಡೋದಿಲ್ವಾ, ಅದಕ್ಕೇನು ರೋಗ ಬರ್ತದಾ? ಅಲ್ಲ, ನಾನು ಗಂಗಾ ನದಿ ಅಂದರೆ ಅವರು ಅದನ್ನು ಪವಿತ್ರ ಅಂತ ನಂಬಿದೆ. ಅದು ನಂಬುದು ಅಂತ ಹೇಳಿದರೆ ಹೊರಗಿಂದ ನಮ್ಮದೆಲ್ಲ ಎಷ್ಟೇ ಅರ್ಧ. ಅದೇ ಪಂಡಿತರು ಹೇಳ್ತಾ ಇದ್ರಂತೆ ಪ್ರವಚನದಲ್ಲಿ. ಎಲ್ಲ ಪ್ರವಚನ ಮಾಡುವಾಗ ಮಳೆ ಬರ್ತಾಯಿತ್ತು. ಹಿಂದಿನ ಕಾಲದಲ್ಲಿ TV ಎಲ್ಲ ಇರಲಿಲ್ಲ, ಪಂಡಿತರ ಪ್ರವಚನವೇ ಟೈಮ್ ಪಾಸ್. ಸಂಜೆ ಎಲ್ಲರೂ ಕೂತಿದ್ದಾರೆ, ಮಾಡ್ತಾ ಇರುವಾಗ ಇವರಿಗೆ ಚಹಾ ಕುಡಿಯುವಂತ ಆಯಿತು. ಚಹಾ ಕುಡಿಲಿಕ್ಕೆ ಹಾಲು ಬರಬೇಕು. ಹಾಲಿನವಳು ಒಂದು ತೊರೆ, ನದಿಯಲ್ಲ, ಒಂದು ತೊರೆ ಅಂತ ಇರ್ತದೆ ಅಲ್ವಾ, ಸ್ವಲ್ಪ ನೀರಿದೆ, ಆ ಸೈಡಲ್ಲೇ ಅವಳ ಮನೆ. ಸೊ ಇವರು ಚಹಾ ಕುಡಿಯುವಂತ ಆಗ್ತಾ ಉಂಟು, ಮಳೆ ಬರ್ತುಂಟು. ಪ್ರವಚನ ಎಲ್ಲ ಆದ ನಂತರ ಅವಳು ಇಟ್ಕೊಂಡು ಬಂದುವಾಗ ಇಷ್ಟು ಟೈಮ್ ಲೇಟ್ ಮಾಡಿದೆ ಅಲ್ವಾ, ನನಗೆ ಆಗದಿಂದ ಚಹಾ ಕುಡಿಬೇಕಂತ ಅನ್ನಿಸ್ತು ಉಂಟು. ಸೊ ಅವಳು ಹೇಳಿದ್ಲು, ಹೇಗೆ ಬರುವುದು, ನೆರೆ ಇತ್ತು. ಅರ್ಥ ಆಯ್ತಲ್ವಾ? ಅದಕ್ಕೆ ಪಂಡಿತರು ಪ್ರವಚನದ ಮೂಡಲ್ಲಿದ್ದರು. ಕೃಷ್ಣ ಕೃಷ್ಣ ಅಂತೇಳಿ ಸಂಸಾರ ಸಾಗರವನ್ನೇ ದಾಟ್ತಾರೆ ಅಂತೆ, ನಿನಗೆ ಒಂದಿಷ್ಟು ಚಿಕ್ಕ ತೊರೆಯನ್ನು ದಾಟಲಿಕ್ಕೆ ಆಗೋದಿಲ್ವಾ? ಅಲ್ಲಿ ಬಿಲೀವ್ ವರ್ಕ್ ಮಾಡಿತು. ಯಾಕೆಂತ ಹೇಳಿದರೆ ಎಲ್ಲ ಎನರ್ಜಿ ನಮ್ಮ ಹತ್ರವೇ ಇದೆ, ಎಲ್ಲ ಪವರ್ ನಮ್ಮ ಹತ್ರವೇ ಇದೆ. ಬಾಡಿಯನ್ನು ವೆಯ್ಟ್ ಕಮ್ಮಿ ಕೂಡ ಮಾಡ್ಬೋದು. ವೆಯ್ಟ್ ಇದ್ದ ವಸ್ತುವನ್ನು ಗಾಳಿಯಲ್ಲಿ ಹಾರಿಸಿದ್ದಾರೆ ಈ ಮನದಲ್ಲಿ ಅಂತ ಹೇಳಿದರೆ ನಮ್ಮ ದೇಹ ಆರುವುದಿಲ್ಲ, ನಾವೇ ಹಾಕಿಕೊಂಡಿದ್ದೇವೆ ಬಾಂಡಿಂಗ್. ಅಂದರೆ ಆಕೆ ಮರುದಿವಸ ಬರ್ತಾಳೆ, ನೀವು ಅದನ್ನು ಕಂಪ್ಲೀಟ್ ಮಾಡಿ. ಅದೇ ನಮ್ಮ ದೇಹಕ್ಕೆ ನಾವೇ ಬಾಂಡಿಂಗ್ ಮಾಡ್ಕೊಂಡಿದ್ದೇವೆ, ನಮ್ಮ ದೇಹ ಆಗುದಿಲ್ಲ ಅಂತ. ಸೊ ನಾನು ಇದರ ಮೇಲೆ ಕೂಡ ಒಂದು ವರ್ಕ್ ಮಾಡ್ತಿದ್ದೆ. ನಮಗೆ ಹಿಪ್ನೋಸಿಸಲ್ಲಿ ನಾವು ಕೈಯನ್ನು ಮೇಲೆ ತಗೊಂಡು ಹೋಗ್ತೇವಲ್ಲ, ಹಾಗೆ ನಾನು ವರ್ಕ್ ಮಾಡ್ತಿದ್ದೇನೆ, ನನ್ನ ಬಾಡಿಯನ್ನು ಮೇಲೆ ಎತ್ತಲಿಕ್ಕೆ ಆಗ್ತದ ಅಂತ.
ಸೊ ಕೈ ಎತ್ತದ ರೀತಿ. ಆ ಕೈ ಹೇಗೆ ಮೇಲೆ ಹೋಗ್ತದೆ, ಆ ಬಾಡಿಯನ್ನು ಕೂಡ ಮೇಲಿಂದ ಒಂದು ಪ್ರೆಷರ್ ಥರ ಎತ್ತಿದ್ರೆ ದೇಹ ಮೇಲೆ ಹೋಗ್ಬೋದು ಅಂತ ಟ್ರೈ ಮಾಡ್ತಿದ್ದೇನೆ. ಆಲ್ಮೋಸ್ಟ್ ಆಗ್ತಾ ಉಂಟು ನೋಡಿ. ಹಾಗೆ ಮಾಡ್ಬೇಕು ನನಗೆ ಅಂದರೆ ನೋಡಿ, ಥರ್ಡ್ ಐ ಓಪನ್ ಮಾಡೋದು ನೋಡೋದು ಇದೆಲ್ಲ ನ್ಯಾಚುರಲ್. ಕಂಪ್ಲೀಟ್ ಮಾಡಿಬಿಡಿ. ಅಲ್ಲ, ಅದನ್ನು ನಾನು ಹೇಳ್ತೇನೆ, ಅದು ನ್ಯಾಚುರಲ್. ಯಾಕೆ ನ್ಯಾಚುರಲ್ ಅಂತ ಹೇಳಿದರೆ ಅದು ನಿಮ್ಮದೇ ಸ್ವಭಾವ, ನಿಮಗೆ ಇದೆ ಆ ಪವರ್. ಈಗ ನೋಡಿ, ಒಂದು ಎಲ್ಲಿಯೋ ಭೂಕಂಪ ಆದರೆ ಇಲ್ಲಿ ಮೀನುಗಳಿಗೆ, ಇದಕ್ಕೆ ಹಾವಿಗೆ ಎಲ್ಲ ಗೊತ್ತಾಗ್ತದೆ, ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಒಂದು ನರ್ಮದಾ ನದಿಯಲ್ಲಿ ಒಂದು ಹಕ್ಕಿ ಇದೆ, ಅದು ಗೂಡು ಕಟ್ತದೆ. ಅದು ಕೆಳಗೆ ಗೂಡು ಕಟ್ಟಿದರೆ ಆ ವರ್ಷ ನೆರೆ ಬರುವುದಿಲ್ಲ ಅಂತ ಲೆಕ್ಕ, ಮೇಲೆ ಕಟ್ಟಿದರೆ ನೆರೆ ಬರ್ತದೆ ಅಂತ ಲೆಕ್ಕ. ಅಥವಾ ಎಲ್ಲೆಲ್ಲಿಂದ ಸೈಬೀರಿಯಾದಿಂದ, ಆಸ್ಟ್ರೇಲಿಯಾದಿಂದ ಎಲ್ಲ ಹಕ್ಕಿಗಳೆಲ್ಲ ಬರ್ತವೆ ನಮ್ಮನ್ನ ಇಲ್ಲಿಗೆ ರಂಗನತಿಟ್ಟಿಗೆ, ಅದರದ್ದು ಏನು ಲೊಕೇಶನ್ ಇದೆಯಾ? ಅಥವಾ ಒಂದು ಆಮೆ ಇದೆ, ಅದು ಮೊಟ್ಟೆ ಇಟ್ಟು ಹೋಗ್ತದೆ, 6 ತಿಂಗಳು ಅದು ಮೊಟ್ಟೆ ಮರಿ ಆಗ್ಲಿಕ್ಕೆ ಆಗುವಾಗ ಅದು ವಾಪಸ್ ಬರ್ತದೆ, ಅದರದ್ದು ಯಾವ ಕ್ಯಾಲೆಂಡರ್ ಇದೆ, ಪಂಚಾಂಗ ಇದೆ ಅಂತ ಹೇಳಿದರೆ ಎಲ್ಲ ಗೊತ್ತಿದೆ, ಎಲ್ಲವೂ ಇಂಟರ್ ಕನೆಕ್ಟೆಡ್. ನಮಗೆ ಕೂಡ ಗೊತ್ತಿದೆ. ನಮ್ಗೆ ಯಾಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲ, ನಾವು ಸಾಮಾನ್ಯ ಮನುಷ್ಯರು, ನಮ್ಮ ತಲೆಯಲ್ಲಿದೆ. ಯಾವಾಗ ಅವಳಿಗೆ, ಅದೇ ನಾನು ಹೇಳಿದಲ್ವ, ಜೀಸಸ್ ಕಣ್ಣು ಕೊಡ್ತಿದ್ದದ್ದು ಹೇಗೆ ಅಂತ ಹೇಳಿದರೆ, ನಾನು ಕ್ಲಾಸಲ್ಲಿ ಎಲ್ಲ ನಿಮಗೆ ಮಾಡಿ ತೋರಿಸ್ತೇನೆ. ಕಣ್ಣಿಗೆ ಬಟ್ಟೆ ಕಟ್ಟಿ ಅವರು ಕಾಲಲ್ಲಿ ಎಲ್ಲ ಓದ್ತಾರೆ ಅಂತ ಹೇಳಿದರೆ ನಮಗೆ 5 ಸೆನ್ಸರ್ ಇದೆ. ಕೆಲವರೆಲ್ಲ ಹೇಳ್ತಾರೆ ಅದು ಸುಳ್ಳು, ಅವರು ನಾಟಕ ಮಾಡಿಸೋದು. ನಮ್ಮ ಹತ್ರ ಹುಡುಗರಿದ್ದರೆ ಬೇಕಾದ್ರೆ ನೀವು ಪ್ರಾಕ್ಟಿಕಲ್ ಆಗಿ ಮಾಡ್ಬೋದು. ಮೊನ್ನೆ ಯಾರು ಹೇಳ್ತಿದ್ರು ಅದು ಇಲ್ಲ, ಅದು ಅವರೇ ಮೊದಲು ಸೆಟ್ಟಿಂಗ್ ಮಾಡಿರ್ತಾರೆ. ಬೇಕಾದ್ರೆ ನಾನು ಬಿಟ್ಬಿಡ್ತೇನೆ, ನಾನು ಕ್ಲಾಸಲ್ಲೆಲ್ಲ ಬಿಟ್ಬಿಡ್ತೇನೆ ನೋಡು ಮಕ್ಕಳು. ಅದನ್ನು ಗಾಂಧಾರಿ ವಿದ್ಯೆ, ಈ ವಿದ್ಯೆ ಎಲ್ಲ ಹೆಸರು ಕೊಡುದು ಓಕೆ, ನಮ್ಮ ಹತ್ರವೇ ಇದೆ ಅಲ್ಲ. ಈಗ ಗಾಂಧಾರಿ ಮೊದಲು ಇತ್ತಲ್ಲ, ಈಗ ನೀವು ಮಾಡಿ ಗಾಂಧಾರಿ ಅಲ್ಲ, ಸಂಜೆ ಆಕ್ಚುಲಿ ವಿದ್ಯೆ, ಸಂಜೆ ಗಾಂಧಾರಿ ಅಂತ ಹೇಳ್ತಾರೆ. ಗಾಂಧಾರಿ ನೋಡ್ತಾ ಇರಲಿಲ್ಲ. ಅದನ್ನು ಕೂಡ ನಾನು ಬೇರೆ ಸ್ಟೇಜಿಗೆ ತಗೊಂಡು ಹೋಗೋ ಪ್ಲ್ಯಾನಲ್ಲಿ ಇದ್ದೇನೆ. ಅದು ಆದಾಗ ಹೇಳ್ತೇನೆ. ನನಗೆ ಅಂತ ಹೇಳಿದ್ರೆ ಸೈಂಟಿಫಿಕಲಿ ಅದು ಪ್ರೂವ್ ಮಾಡಲಿಕ್ಕೆ ಆಗಬೇಕು. ಈಗ ನಿಮ್ಮ ಹತ್ರ ಮಾತಾಡುವಾಗ ಈಗ ನನಗೆ ಕೂಡ ಸ್ವಲ್ಪ ಕಲ್ತಿದ್ದೇನೆ, ಗೊತ್ತಾಗ್ತದೆ ಒಂದು ಮನುಷ್ಯನ ಹತ್ರ ಮಾತಾಡುವಾಗ. ಅದು ಬೇಡ, ಕ್ಲಿಯರ್ ಆಗಿ ಗೊತ್ತಾಗಬೇಕು. ಈಗ ನೀವು ಮಾತಾಡುವಾಗ ಎದುರಿನಲ್ಲಿ ಯಾರಾದರೂ ಅದು ಸುಳ್ಳು ತಪ್ಪು ಅಂತ ಹೇಳಿದರೆ ಅವನ ಮನೆಯದ್ದು ಕೂಡ ಹೇಳಲಿಕ್ಕೆ ಆಗಬೇಕು. ನನಗೆ ಮೂಡ ಮೇಲೆ ಡಿಪೆಂಡ್ ಆಗಬಾರ್ದು, ಸೈಂಟಿಫಿಕಲಿ ಮಾಡಬೇಕು. ಆ ರೀತಿ ವರ್ಕ್ ಮಾಡ್ತಾ ಇದ್ದೇನೆ ಅದರ ಮೇಲೆ. ಅಂತ ಹೇಳಿದರೆ ಸೈಂಟಿಫಿಕಲಿ ಅದು ಕೂಡ ಪ್ರೂವ್ ಆಗಿದೆ. ಮರಗಳು ಕೂಡ ನಮ್ಮನ್ನು ನೋಡ್ತವೆ. ನೀವು ಮರ ಕಡಿದವ ಹತ್ರ ಬಂದರೆ ಅದಕ್ಕೆ ಭಯ ಆಗ್ತದೆ. ಎಲ್ಲ ಥರ್ಮೋಮೀಟರ್ ನೀವು ನೆಟ್ಟಲ್ಲಿ ಬೇಕಾದ್ರೆ ಸರ್ಚ್ ಮಾಡ್ಬೋದು, ಎಲ್ಲ ಚೆಕ್ ಮಾಡಿ ನೋಡಿದ್ದಾರೆ ಮರಕ್ಕೆ. ಮರ ಕಡಿದವ ನೆಕ್ಸ್ಟ್ ಡೇ ಬಂದಾಗ ಆ ಮರ ಹೆದರ್ತದೆ. ಈ ಕೆಲವರೆಲ್ಲ ಅತಿ ಬುದ್ಧಿವಂತರು ಹೇಳ್ತಾರೆ ನೋಡಿ, ನಾನ್ ವೆಜ್ ತಿನ್ಬಾರ್ದು ಅಂತ ಹೇಳೋ, ಮರಕ್ಕೆ ಜೀವ ಇಲ್ವಾ, ಅದಿಲ್ವಾ, ಇದು ಅದಲ್ಲ. ಅದೇ ಅರ್ಧ ಜ್ಞಾನ ಸಿಗ್ಬಾರ್ದು ಯಾವತ್ತೂ ಕೂಡ. ಪೂರ್ತಿ ಮಲಗಿದವನನ್ನೇ ಎಬ್ಬಿಸ್ಬೋದು, ಮಲಗದವನನ್ನೇ ಎಬ್ಬಿಸ್ಬೋದು. ಮಲಗಿದರೆ ನಾಟಕ ಮಾಡುವವನನ್ನೇ ಎಬ್ಬಿಸ್ಲಿಕ್ಕೆ ಆಗೋದಿಲ್ಲಲ್ಲ. ಸೊ ಅದಲ್ಲ, ಮರಕ್ಕೆ ಜೀವನ ಇದೆ, ಜೀವ ಇದೆ, ಎಲ್ಲ ಇದೆ, ಬಟ್ ಅದಕ್ಕೆ ಮೆದುಳಿಲ್ಲ. ನಿಮಗೆ ಮೆದುಳಿನೊಟ್ಟಿಗೆ ನಿಮ್ಮ ನರಮಂಡಲ ಕನೆಕ್ಷನ್, ನರ್ವ್ ಸಿಸ್ಟಮ್ ಕನೆಕ್ಷನ್ ಆದರೆ ಮಾತ್ರ ನೋವಿನ ಅನುಭವ ಆಗೋದು. ಈಗ ನನ್ನ ಉಗುರು ಜೀವ ಅಲ್ವಾ, ಈಗ ಉಗುರನ್ನು ಕಟ್ ಮಾಡಿದ್ರೆ ನನಗೆ ಏನು ಅನ್ನಿಸೋದಿಲ್ಲ. ಕೂದಲು ಇಲ್ಲ ನನಗೆ, ಅದು ಬೇರೆ ವಿಷಯ. ಕೂದಲನ್ನು ಕಟ್ ಮಾಡಿದರೆ ನನಗೆ ನೋವಾಗ್ತದಾ? ಇಲ್ಲ. ಬಟ್ ಹೇಗೆ ಅಂತ ಹೇಳಿದರೆ, ಈಗ ನನ್ನ ಕೂದಲನ್ನು ಯಾರಾದರೂ ಕಟ್ ಮಾಡಿ ತಿಂದರೆ ನನಗೇನು ಸಮಸ್ಯೆ? ನನ್ನ ಉಗುರನ್ನು ಯಾರಾದರೂ ಕಟ್ ಮಾಡಿ ತಿಂದರೆ ನನಗೇನು ಸಮಸ್ಯೆ? ನನ್ನನ್ನು ಕೊಂದರೆ ಸಮಸ್ಯೆ ಅಲ್ವಾ? ಅದೇ ರೀತಿ ನಾವು ಗಿಡ ಮರದ್ದೆಲ್ಲಾದರೂ ಫ್ರೂಟ್ಸ್ ಆಗೋದು ಯಾಕೆ? ಬೇರೆ ಪ್ರಾಣಿಗಳನ್ನು ಅಟ್ರಾಕ್ಟ್ ಮಾಡಲಿಕ್ಕೆ. ಯಾಕೆಂತ ಹೇಳಿದರೆ ಮರ ಇಲ್ಲಿಂದ ಅಲ್ಲಿಗೆ ಹೋಗೋದಿಲ್ಲ, ಫ್ರೂಟ್ಸು ಮಾಡ್ತದೆ. ನೋಡಿ, ಇದನ್ನು ಹೇಳುದು, ಅದನ್ನೆಲ್ಲ ಮಾಡುವಂಥದ್ದೊಂದು ಪ್ರಜ್ಞೆ ಇದೆ ಅಲ್ವಾ, ಆ ಪ್ರಜ್ಞಾನಂ ಬ್ರಹ್ಮ. ನೀವು ದೇವರಂತ ಕೇಳಿದ ಪ್ರಶ್ನೆ ಉತ್ತರ ಇಲ್ಲಿದೆ. ಒಳಗಿಂದ ನಿಮ್ಮನ್ನು ಮಾಡ್ತಾ ಇದೆ, ನಿಮಗೋಸ್ಕರ ಹಸಿವೆ ಉಂಟು ಮಾಡ್ತಾ ಇದೆ, ನಿಮಗೋಸ್ಕರ ಬಾಯಾರಿಕೆ, ಅದು ಹೇಳಿದರೆ ನಿಮಗೆ ಗೊತ್ತಾಗೋದು. ನಿಮಗೆ ಮಲಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಅದು ಹೇಳಿದರೆ ಗೊತ್ತಾಗೋದು. ನೀವು ಇಷ್ಟು ಚಿಕ್ಕ ಇದ್ದವರನ್ನು ಇಷ್ಟು ದೊಡ್ಡ ಮಾಡಿತ್ತು, ಇಡೀ ಬ್ರಹ್ಮಾಂಡವನ್ನು ಮಾಡಿದೆ, ಎಲ್ಲ ಮಾಡಿದ ಒಂದು ಏನೋ ಒಂದು ಇದೆ ಅಲ್ವಾ ಎನರ್ಜಿ. ಅದನ್ನು ಹೇಳೋದು ಅನಾಥನಾದ, ಅದು ದೇವರು. ಓಮಿತ್ಯೇತದಕ್ಷರಂ ಉಪಾಸೀತ. ಓಂ ಎನ್ನುವ ಅಕ್ಷರ ಶಬ್ದವನ್ನು ಮಾತ್ರ ಉಪಾಸನೆ ಮಾಡಬೇಕು, ಬೇರೆ ಯಾವ ರೂಪ ಮಾಡಬಾರ್ದು ಅಂತ ಇದೆ ವೇದದಲ್ಲಿ, ಉಪನಿಷತ್ತಲ್ಲಿ. ಎಷ್ಟು ಸೈಂಟಿಫಿಕಲಿ ಹೇಳ್ತದೆ ಅಂತ ಹೇಳಿದರೆ, ತದಾತ್ಮಾನಗಂ ಆಕಾಶ ಸಂಭೂತ, ಆಕಾಶದ್ವಾಯು, ವಾಯೋರಗ್ನಿ, ಅಗ್ನೇರಾಪ, ಆದ್ಯ ಪೃಥಿವ್ಯೌಷಧೋ, ಔಷಧಿಭ್ಯೋ ಅನ್ನಂ, ಅನ್ನಾತ್ ಪುರುಷಃ. ಎಲ್ಲೆಲ್ಲಿ ಲಿಂಕ್ ಮಾಡ್ತಾ ಇದ್ದೇನೆ, ಆಗ ಅಲ್ಲಿ ಮಾತಾಡಿದ ವಿಷಯ ಏನಂತ ಹೇಳಿದರೆ, ಉಪನಿಷತ್ತಲ್ಲಿ ಎಷ್ಟು ಕ್ಲಿಯರಾಗಿ ಬರ್ತದೆ ಅಂತ ಹೇಳಿದರೆ, ತದಾತ್ಮಾನಗಂ, ಏನೋ ಇದೆ ಅಲ್ವಾ, ನೀವು ದೇವರಂತ ಹೇಳ್ಬಾರ್ದು ಅದನ್ನು, ಏನೋ ಇದೆ, ತದಾತ್ಮಾನಗಂ, ಅದರಿಂದ ಆಕಾಶ ಸಂಭೂತ, ಸ್ಪೇಸ್ ಉತ್ಪತ್ತಿ ಆಯಿತು. ಆಕಾಶದ್ವಾಯು, ಸ್ಪೇಸಿಂದ ವಾಯು, ಹೀಲಿಯಂ ಮತ್ತು ಹೈಡ್ರೋಜನ್ ಉತ್ಪತ್ತಿ ಆಯಿತು. ವಾಯೋರಗ್ನಿ, ಹೈಡ್ರೋಜನ್ ಮತ್ತು ಹೀಲಿಯಂ ಸೇರಿದಾಗ ಅಗ್ನಿ ಉತ್ಪತ್ತಿ ಆಯಿತು. ಅಗ್ನೇರಾಪ, ಆ H2O ದಿಂದ ಹೈಡ್ರೋಜನಿಂದ
H2 ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸೇರಿ ನೀರು ಉತ್ಪತ್ತಿ ಆಯಿತು. ಆದ್ಯ ಪೃಥಿವ್ಯ, ಆ ನೀರಿಂದ ಪೃಥ್ವಿ ಉತ್ಪತ್ತಿ ಆಯಿತು. ಪೃಥಿವ್ಯ ಔಷಧವು, ಪೃಥಿವಿಯಲ್ಲಿ ಮರಗಿಡಗಳು ಬಂತು. ಅದರಿಂದಾಗಿ ಔಷಧಿವ್ಯೋ ಅನ್ನಂ, ಅನ್ನ ಅಂತ ಹೇಳಿದ್ರೆ ಆಹಾರ ಉತ್ಪತ್ತಿ ಆಯಿತು. ಅನ್ನಾತ್ ಪುರುಷ, ಆ ಆಹಾರದಿಂದಾಗಿ ಪುರುಷ ಅಂತ ಹೇಳಿದ್ರೆ ಕನ್ನಡದ ಪುರುಷ ಅಲ್ಲ, ಸಂಸ್ಕೃತದ ಪುರುಷ. ಪುರ ಅಂತ ಹೇಳಿದ್ರೆ ದೇಹ. ಈ ದೇಹದಲ್ಲಿ ಯಾರೆಲ್ಲ ಇರ್ತಾರ, ಸೊಳ್ಳೆಯಿಂದ ಹಿಡಿದು ಮನುಷ್ಯನವರೆಗೆ ಎಲ್ಲ ಪುರುಷವೇ. ಅಲ್ಲಿಂದ ಜೀವೋತ್ಪತ್ತಿ ಆಯಿತು. ಎಷ್ಟು ಸೈಂಟಿಫಿಕಲ್ ನೋಡಿ. ಈ ಪುರಾಣದಲ್ಲಿ ಬರುದು ಇದೆಲ್ಲ, ಸೃಷ್ಟಿ ಮಾಡೋದು, ಅದು ಮಾಡೋದು, ಇದು ಮಾಡೋದು. ಅಂದ್ರೆ ಇದು ಸೈನ್ಸ್, ಇದು ಸೈನ್ಸ್ ಅಂತ ನೀವು ಅದನ್ನು ಡಿಸ್ಕ್ರಿಮಿನೇಟ್ ಮಾಡಲಿಕ್ಕೆ ಇಲ್ಲ. ಅಲ್ಲ ಅಲ್ಲ, ಈಗ ನಮಗೇನಿರುತ್ತೆ ಅಂತಂದರೆ ಸಾಧಾರಣವಾಗಿ ನಮ್ಮ ಧರ್ಮದ ವಿಚಾರದ ಬಂದಾಗ ಗೊಡ್ಡು ಪುರಾಣಗಳು ಅಂತೇಳಿ ನಮ್ಮನ್ನು ಹೇಳುವಂಥದ್ದು. ಬಟ್ ಈಗ ನೀವು ಹೇಳಿದ್ದೆಲ್ಲ ಪುರಾಣ ಅಲ್ಲ, ನಮಗೆ ಸಿಗ್ಲಿಲ್ಲ ಅದು ಸೈಂಟಿಫಿಕಲ್ ಅಂತ ಹೇಳಿದ್ರೆ ನಿಮಗೆ ಅದೊಂದು ಅಕ್ಷರ ರೂಪ, ಇದರಲ್ಲಿ ಪಿಕ್ಚರ್ ಲ್ಯಾಂಗ್ವೇಜ್ ಆದ ಕಾರಣ ಅದು ಪಿಕ್ಚರ್ ಲ್ಯಾಂಗ್ವೇಜಲ್ಲಿ ಹೇಳ್ತುಂಟು. ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಏನು ಹೇಳ್ತುಂಟು ಅಂತ ಹೇಳಿದೆ. ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಬಹ್ವಿ ಪ್ರಜಾ ಸೃಜಮಾನಾಂ ಸ್ವರೂಪ ಅಜೋ ಹೇಕೋ ಜುಷಮಾನಾನುಶೇತೆ ಜಹಾತ್ಯೇನಾಂ ಭುಕ್ತ ಭೋಗಾಮಜೋನ್ಯ. ಒಬ್ಳು ಇದ್ದಾಳೆ, ಕೆಂಪು, ಕಪ್ಪು, ಬಿಳಿ ಕಲ್ಲರಲ್ಲಿ ಬರ್ತಾ ಇದ್ದಾಳೆ ಅವಳು. ಅರ್ಥ ಆಯ್ತಲ್ವಾ? ಅಜಾಮೇಕಂ, ಅಜಾ ಆಕೆ ನಿರಂತರವಾಗಿ ಇರುವವಳು. ಏಕಂ ಒಬ್ಬಳು. ಲೋಹಿತ ಶುಕ್ಲ ಕೃಷ್ಣ, ಲೋಹಿತ ಅಂತ ಹೇಳಿದ್ರೆ ಕೆಂಪು, ಶುಕ್ಲ ಬಿಳಿ, ಕೃಷ್ಣ ಕಪ್ಪು. ಅವಳದ್ದು ಕನ್ನಡ ಚೇಂಜ್ ಆಗ್ತಾ ಉಂಟಂತೆ, ಕಪ್ಪು ಬಿಳಿ ಕೆಂಪು. ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣ ಬಹ್ವಿ ಪ್ರಜಾ ಸೃಜಮಾನಾಂ ಸ್ವರೂಪ. ಆಕೆ ಹೆರಿಗೆ ಆಗ್ತಿದ್ದೆ, ನಿರಂತರವಾಗಿ ಆಕೆ ಹೆರಿಗೆ ಮಾಡ್ತಾ ಇದ್ದಾಳೆ. ಯಾರನ್ನು? ಸೃಜಮಾನಾಂ ಸ್ವರೂಪ, ನನ್ನ ರೀತಿಯೇ ರೂಪ ಇರುವಂಥ ಇದನ್ನು ಸೃಷ್ಟಿ ಮಾಡ್ತಿದ್ದಾಳೆ ಅಂತ ಹೇಳಿದ್ರೆ ಹೆರ್ತಾ ಇದ್ದಾಳೆ. ಅಜೋ ಹೇಕೋ ಜುಷಮಾನಾನುಶೇತೆ ಜಹಾತ್ಯೇನಾಂ ಭುಕ್ತ ಭೋಗಾಮಜಾನ. ಒಬ್ಬ ಅವಳಿಗೆ ಆಸೆ ಪಡ್ತಿದ್ದಾನೆ ನಿಂತ್ಕೊಂಡು, ಒಬ್ಬ ಅವಳನ್ನು ಅನುಭವಿಸಿಯಾಗಿ ದೂರದಲ್ಲಿ ನಿಂತಿದ್ದಾನೆ ಅಂತ ಬರ್ತದೆ. ಇದು ಒಂದು ಮೆಟಫರ್ ಇದು.